श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहतकुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे जगतम् हरिम्। करोतु मम कल्याणम् हरिर्हयमुखापितः गुरुश्च मध्वनामा मे वरदोऽस्तु निरन्तरम्। वाणिते करवण्यम्ब चरणो सर्वदा मद्वाक्यसरणीर्भूयात् श्रीमदाचार्यभावगान् समाश्रयेत् गुरुम् भक्त्या महाविश्वासपूर्वकम् निक्षेपे सर्वभारांश्च गुरो ಶ್ರೀಪಾದಪಂಕಜೇ। ಮಂಗಳಾಷ್ಟಕದಲ್ಲಿ ಇವತ್ತು ಎಲ್ಲ ಪ್ರಖ್ಯಾತವಾಗಿರುವಂತಹ ಪರ್ವತಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ರಾಜರಾಜೇಶ್ವರ ತೀರ್ಥರು ಬಹಳ ಸುಂದರವಾಗಿ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೂಡಲೇ ಪರ್ವತಗಳ ಸ್ಮರಣೆಯನ್ನ ಮಾಡಬೇಕು. ಯಾವ್ಯಾವ ಪರ್ವತಗಳಿದ್ದಾವೆ, ಆ ಪರ್ವತಗಳ ಮಹಿಮೆ ಏನು, ಅದನ್ನೆಲ್ಲವನ್ನ ವಿಸ್ತಾರವಾಗಿ ಹೇಳ್ತಾರೆ. ಮೊದಲು ಶ್ಲೋಕವನ್ನ ನೋಡೋಣ. ಶ್ರೀಮೇರುರ್ ಹಿಮವಾಂಶ್ಚ ಮಂದರಗಿರಿ ಕೈಲಾಸ ಶೈಲಸ್ತತಾ ಮಾಹೇಂದ್ರೋ ಮಲಯಶ್ಚ ವಿಂಧ್ಯ ನಿಷದೌ ಸಿಂಹಸ್ತತಾ ರೈವತಃ ಸಹ್ಯಾದ್ರಿರ್ವರಗಂಧ ಮಾದನಗಿರಿರ್ ಮೈನಾಕ ಗೋಮಂತಕೌ ಇತ್ಯಾದ್ಯಾ ಭುವಿ ಭೂಧರಾಃ ಪ್ರತಿದಿನಂ ಕುರುವಂತು ನೋ ಮಂಗಲಂ. ನಮ್ಗೆ ಬೆಟ್ಟ ಅಂದ ಕೂಡಲೇ ನಮಗೆ ನೆನಪಾಗುವಂಥದ್ದು ತಿರುಪತಿ ಬೆಟ್ಟ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು. ಬೆಟ್ಟ ಹತ್ತಿದ್ದೀರಿ ಅಂದ್ರಿ ಅಂತಾನೆ ಕೇಳ್ತಾರೆ. ಬೆಟ್ಟ ಹತ್ತಿದ್ದೀರಿ ಅಂದ್ರೆ ಅದು ತಿರುಪತಿ ಬೆಟ್ಟ. ಅದು ಬಿಟ್ರೆ ಬಹಳ ಸ್ವಲ್ಪ ಗೊತ್ತಿದೆ ಅಂದ್ರೆ ಹಿಮಾಲಯ. ಅದಕ್ಕೆ ಶಾಸ್ತ್ರ ಹೇಳ್ತದೆ ಅದ್ರ ಜೊತೆಗೆ ಅನೇಕ ಪರ್ವತಗಳಿದ್ದಾವೆ. ಅದರ ಮಹಿಮೆಯನ್ನ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಪ್ಪ. ಮೊದಲನೆಯದಾಗಿ ಹೇಳ್ತಾರೆ, ಶ್ರೀಮೇರುರ್ ಹಿಮವಾಂಶ್ಚ ಮಂದರಗಿರಿರ್. ಶ್ರೀಮೇರು ಪರ್ವತ ಅತಿ ಶ್ರೇಷ್ಠವಾಗಿರುವಂತಹ ಪರ್ವತ. ಸಾಮಾನ್ಯವಾಗಿ ನಾವು ಪರ್ವತ ಅಂದ್ಕೊಳ್ಳೆ ನಮ್ಮ ಮನಸ್ಸಿನಲ್ಲಿ ಏನ್ ಬರೋದು? ಕಲ್ಲು ಮುಳ್ಳು, ಎಲ್ಲ ಕಡೆ ಗಿಡಗಂಟೆಗಳು ಮರಗಳು ಇವೆಲ್ಲ ಇರ್ತಾವೆ ಅಂತ ನಮ್ ಕಲ್ಪನೆ. ನಾವು ನೋಡಿರೋದೇ ಅದು ನಮ್ ಯೋಗ್ಯತೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಮೇರು ಪರ್ವತ ಇದೆ ಅಲ್ಲ, ಅದು ಬಂಗಾರದ ಪರ್ವತ. ಶಾಸ್ತ್ರ ನಮಗೆ ಎಷ್ಟು ಸುಂದರವಾಗಿ ಹೇಳ್ತದೆ ನೋಡ್ರಿ. ಮೇರುರ್ ಮಾಹೇಂದ್ರೋ ಮಲಯಶ್ಚ ಶ್ವೇತಶ್ಚ ರಜತಾವೃತಃ ಶೃಂಗವಾನ್ ಮಂದರೋ ನೀಲೋ ನಿಷದೋ ದುರ್ಧರಸ್ತತಾ. ಅಂದ್ರೆ ಈ ಶ್ರೀ ಮೇರು ಪರ್ವತ ಇದೆ ಅಲ್ಲ, ಅದು ಸೂರ್ಯನ ಚಲನೆ ಮೊದಲಾದ ಎಲ್ಲವನ್ನ ಕೇಂದ್ರೀಕರಿಸಿರುವಂತಹ ಪರ್ವತ. ಅದರ ಸುತ್ತಲೂ ಸುತ್ತಾನೆ ಯಾರು? ಸೂರ್ಯ. ಅಂತಹ ಮಹಾಪರ್ವತ ಬಂಗಾರದ ಪರ್ವತ ಅಂತಾರೆ. ಅಷ್ಟು ಶ್ರೇಷ್ಠವಾದದ್ದು ಯಾವುದು? ಮೇರು ಪರ್ವತ. ವೆಂಕಟಾದ್ರಿಯೂ ಮೂಲತಃ ಒಂದು ಶಿಖರ. ಅದರ ಆನಂದಾದ್ರಿ ಅಂತ ಕರೀತಾರೆ. ಹಾಗೆ ಅನೇಕ ಶೃಂಗಗಳಿದ್ದಾವೆ. ಮೇರು ಪರ್ವತ ಪರ್ವತಗಳ ರಾಜ ಅಂತ ಅನಿಸ್ಕೊಂಡಿರುವಂಥದ್ದು. ಅದಕ್ಕೆ ಶ್ರೀಕಾರದಿಂದ ಕರೆದಿದ್ದಾರೆ. ಶ್ರೀಮೇರುರ್ ಹಿಮವಾಂಶ್ಚ ಅಂತಾರೆ. ಅಷ್ಟು ಪ್ರಖ್ಯಾತವಾಗಿರುವಂಥದ್ದು. ಭೂಮಿಯಲ್ಲಿ ಮೇರು ಪರ್ವತದಲ್ಲಿ ಬ್ರಹ್ಮದೇವರಿಗೆ ಒಂದು ನೆಲೆ ಇರುವಂಥದ್ದು ಇದರ ಹೆರಿಮೆಯಾಗಿರುವಂಥದ್ದು. ಇದು ಶಿಖರಗಳ ರಾಜ ಅಂತ ಯಾರು ಕರೆದಿದ್ದಾರೆ? ನಾವು ಕರೆದಿರೋದಲ್ಲ. ಸಾಕ್ಷಾತ್ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮೇರುಹು ಶಿಖರಿಣಾಮಹಂ. ಅಂದ್ರೆ ಶಿಖರಗಳಲ್ಲೇ ನಾನು ಮೇರುವಿನಲ್ಲಿ ನನ್ನ ವಿಶೇಷ ಸನ್ನಿಧಾನ ಅಂತಾನೆ ಭಗವಂತ. ಅಂದ್ರೆ ವಿಭೂತಿ ರೂಪ ಇದೆ. ಅಂದ್ರೆ ನಾವು ನೋಡಿ ಬೆಳಗ್ಗೆ ಎದ್ದು ಕೂಡಲೇ ನಾವೇನ್ ಮಾಡಬೇಕು? ಮೇರು ಪರ್ವತದ ಸ್ಮರಣೆ ಮಾಡಬೇಕು. ಯಾಕೆ? ಅಲ್ಲಿ ಭಗವಂತನ ಸನ್ನಿಧಾನ ಇದೆ, ವಿಭೂತಿ ರೂಪ ಇದೆ. ಇನ್ನು ಮೇರು ಪರ್ವತ ಇದ್ದಾನಲ್ಲ ರಾಜ, ಅಭಿಮಾನಿ ದೇವತೆ, 9 ಜನ ಹೆಣ್ಮಕ್ಳು ಅವನಿಗೆ. ಅದರಲ್ಲಿ ದೊಡ್ಡವಳು ಹಿರಿಯಳಾಗಿರುವಂತಹ ಮೇರು ದೇವಿಯನ್ನ ಪ್ರಿಯವ್ರತನ ಮೊಮ್ಮಗನಾಗಿರುವಂತಹ ನಾಭಿರಾಜನಿಗೆ ಕೊಟ್ಟು ವಿವಾಹ ಮಾಡಿದ್ದಾನೆ. ಮುಂದೆ ಸಾಕ್ಷಾತ್ ಭಗವಂತ ವೃಷಭ ರೂಪದಿಂದ
ಇವರಲ್ಲಿ ಅವತಾರ ಮಾಡಿದ್ದಾನೆ. ಮೇರುದೇವಿಯ 8 ಜನ ತಂಗಿಯರನ್ನ ನಾಭಿಯ ತಮ್ಮಂದಿರಾದಂತಹ ಕಿಂಪುರುಷ ಮೊದಲಾದಂಥವರು ವಿವಾಹ ಆಗಿರುವಂಥದ್ದು ನಾವು ಕಾಣ್ತೀವಿ. ಅಂದ್ರೆ ಮೇರು ಪರ್ವತ ಪರ್ವತಗಳಲ್ಲೇ ಮೊದಲನೆಯದ್ದು, ಶ್ರೇಷ್ಠವಾದದ್ದು, ಹಿರಿಯದಾದದ್ದು ಮತ್ತು ಬಂಗಾರದ ಪರ್ವತ. ಇನ್ನು ಹಿಮಾಲಯ ಭರತಖಂಡದ ಅತ್ಯಂತ ಎತ್ತರವಾದ ಪರ್ವತ ಶ್ರೇಣಿ. ನಾನೀಗಿನ್ನು ಹೇಳಿದೆ, ಎಲ್ರಿಗೂ ಗೊತ್ತಿರುವಂಥದ್ದು ಹಿಮಾಲಯ ಪರ್ವತ. ಅದರಲ್ಲೂ ಗೌರೀಶಂಕರ ಶಿಖರ ಎತ್ತರವಾಗಿರುವಂಥದ್ದು. ಹಿಮಾಲಯ ಸ್ಥಾವರಗಳಲ್ಲಿ ಅದು ಅತ್ಯಂತ ಹಿರಿದಾದದ್ದು. ಸ್ಥಾವರಾಣಾಂ ಹಿಮಾಲಯ, ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿರುವಂಥದ್ದೇ. ಇಲ್ಲಿ ಹಿಮಾಲಯ ನಾಮಕನಾಗಿರುವಂತಹ ಭಗವಂತನ ಒಂದು ವಿಭೂತಿ ರೂಪ ಇರುವಂಥದ್ದನ್ನ ನಾವು ಭಗವದ್ಗೀತೆಯಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಈ ಹಿಮಾಲಯದ ಅಧಿಪತಿಯಾಗಿರುವಂತಹವಳ ಪುತ್ರಿಯಾಗಿರುವಂಥವಳು ಪಾರ್ವತಿ. ಹಿಮಾಲಯ ರಾಜ, ಅವನ ಪುತ್ರಿಯಾಗಿರುವಂಥವಳು ಪಾರ್ವತಿ, ಪರ್ವತರಾಜನ ಮಗಳು ಪಾರ್ವತಿ. ರುದ್ರದೇವರು ಅವನ ಅಳಿಯಾಗಿರುವಂಥದ್ದು. ಮೇನಾದೇವಿ ಅಂತ ಆ ಹಿಮಾಲಯನ ಹೆಂಡತಿ ಹೆಸರು. ಇವನ ಮಗ ಮೈನಾಕ ಅಂದ್ರೆ ಪುತ್ರ, ಅವನು ಗಂಡು ಮಗ. ಮಗಳು ಇವಳು ಪಾರ್ವತಿ ದೇವಿ. ಹನುಮಂತ ದೇವರು ರಾಮದೇವರನ್ನ ಆದೇಶದಂತೆ ಸೀತಾ ಕೃತಿಯನ್ನ ಹುಡುಕ್ಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಮಧ್ಯ ಬಂದಿರುವಂಥದ್ದು ಚಿನ್ನದ ಪರ್ವತ. ಅದು ಯಾವುದು? ಮೈನಾಕ. ಅದನ್ನು ಹೇಳ್ತಾರೆ, ತರಣಿವ ಹನುಮಾನ್ ಪ್ರಾಪಲಂಕಾಂ ದಿದೃಕ್ಷುರ್ ಧರಣಿ ತವ ತನೂಜಂ ನೈವ ಭೇತ್ಯೇವ ಬಂಭಾ ಇತಿ ಗದಿತಮಿವಾಂತ ಪ್ರಾರ್ಥಿತೋ ಭಾತಿ ಭೂಮೆ ಪವನ ಸುತಜ ವೇನ ಮಂದ ಮಾಹೇಂದ್ರ ಶೈಲಃ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ತೀರ್ಥ ಪ್ರಬಂಧದಲ್ಲಿ. ಮಾಹೇಂದ್ರಾಭ ಸೇ ದುರಗಾಭ ಆವಬೋಧ, ತಾತ್ಪರ್ಯ ನಿರ್ಣಯದಲ್ಲಿರುವಂತಹ ಮಾತು. ಅಂದ್ರೆ ಈ ಮೈನಾಕ ಏನಿದ್ದಾನಲ್ಲ, ಅವನು ಹಿಮಾಲಯನ ಮಗನಾಗಿರುವಂಥವನು. ಗಂಗಾದಿ ಅನೇಕ ತೀರ್ಥಗಳು ಉದ್ಭವ ಆಗಲಿಕ್ಕೆ ಇದೇ ಉಗಮ ಸ್ಥಾನ ಅಂತ ಹೇಳ್ತೀವಿ. ಇನ್ನು ಮೂರನೆಯದ್ದು ಮಂದರ ಪರ್ವತ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಅಂದ್ರೆ ಮೇರು ಪರ್ವತ ಆಯ್ತು, ಶ್ರೀಮೇರುರ್ ಹಿಮವಾಂಶ ಹಿಮಾಲಯ ಪರ್ವತ ಆಯ್ತು, ಮಂದರಗಿರಿ ಮಂದರ ಪರ್ವತ ಇದೂ ಸಹ ಚಿನ್ನದ ಪರ್ವತ. ದೇವತೆಗಳು ಮತ್ತು ದಾನವರು ಇಬ್ರೂ ಸೇರಿ ಇದನ್ನ ಮಥನ ಮಾಡಿದ್ದನ್ನ ನಾವು ಭಾಗವತ ಕಥೆಯಲ್ಲಿ ಕೇಳ್ತೀವಿ. ಇದು ಒಂಥರ ಕಡಗೋಲಿದ್ದ ಹಾಗೆ. ಮಜ್ಜಿಗೆ ಮಾಡಬೇಕಾದ್ರೆ ಕಡಿತಾರಲ್ಲ, ಹಾಗೆ ಈ ಮಂದರ ಪರ್ವತವನ್ನು ಬಳಸಿದ್ದಾರೆ. ಯಾರೂ ದೇವಾನುದೇವತೆಗಳು ಮತ್ತು ರಾಕ್ಷಸರು. ರುದ್ರದೇವರ ವರದಿಂದ ಇದನ್ನ ಎತ್ತಲಿಕ್ಕೆ ಅಸಾಧ್ಯವಾಗಿರುವಂಥದ್ದು, ಯಾರು ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅದು ಕಡಿಯೋ ಸಂದರ್ಭದಲ್ಲಿ ಮುಳುಗುವಂತಹ ಹಂತದಲ್ಲಿ ಬಂದಾಗ ಕೂರ್ಮ ರೂಪದಿಂದ ಭಗವಂತ ಅದನ್ನ ಮೇಲೆತ್ತಿರುವಂಥದ್ದು. ಸಮುದ್ರ ಮತನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಹಿರಣ್ಯಕಶಿಪು ತಪಸ್ಸು ಮಾಡಿದ್ದೂ ಸಹಿತ ಈ ಮಂದರ ದ್ರೋಣಿಯಲ್ಲೇ ಅನ್ನೋದನ್ನ ನಾವು ಕಾಣ್ತೀವಿ. ಇನ್ನು ಕೈಲಾಸ, ಮಂದರ ಪರ್ವತ ಆಯ್ತು, ಕೈಲಾಸ ಪರ್ವತ ಇದು ರುದ್ರದೇವರ ವಾಸಸ್ಥಾನ. ಅದಕ್ಕೆ ರುದ್ರದೇವರಿಗೆ ಏನ್ ಕರೀತಾರೆ? ಕೈಲಾಸವಾಸ, ಗೌರೀಶ ಈಶ. ದಾಸರಾಯರ ಪದ್ಯದಲ್ಲಿ ನಾವು ಕೇಳ್ತೀವಿ. ಕೈಲಾಸವಾಸದ ಇರುವಂತಹ ರುದ್ರದೇವರು ಅಪೂರ್ವವಾಗಿರುವಂತಹ ಪರ್ವತ, ಪೂರ್ಣ ಹಿಮಾಚ್ಛಾದಿತ. ಎಲ್ಲಿ ನೋಡಿದ್ರೂ ಮಂಜುಗಡ್ಡೆಯಿಂದ ಕೂಡಿರುವಂಥದ್ದು. ರಜತಗಿರಿ ಅಂದ್ರೆ ಒಳ್ಳೆ ಬೆಳ್ಳಿಯ ಗಿರಿ ಅಂತ ಅನಿಸಬೇಕು, ಹಾಗೆ ಒಳ್ಳೆ ಪ್ರಸಿದ್ಧವಾಗಿರುವಂಥದ್ದು. ರಾವಣ 20 ಕೈಗಳಿಂದ ಇದರ ಬುಡದಲ್ಲಿ ಕೈ ಹಾಕಿ ಎತ್ತಲಿಕ್ಕೆ ಹೋಗಿ ಸಿಕ್ಕಾಕೊಂಡು ಒದ್ದಾಡಿರೋದನ್ನ ನಾವು ಕಾಣ್ತೀವಿ. ಮತ್ತೆ ಶಿವನನ್ನೇ ಪ್ರಾರ್ಥನೆ ಮಾಡಿಕೊಂಡ, ಆಮೇಲೆ ಆದ್ರಿಂದ ಬಿಡುಗಡೆ ಹೊಂದಿದ್ದನ್ನ ಕಾಣ್ತೀವಿ. ಅಂತಹ ಶ್ರೇಷ್ಠವಾಗಿರುವಂತಹ ಪರ್ವತ ಇದು ಕೈಲಾಸ ಪರ್ವತ. ಇನ್ನು ಮಹೇಂದ್ರ ಪರ್ವತ ದಕ್ಷಿಣ ಭಾರತದ ದೊಡ್ಡ ಪರ್ವತಗಳಲ್ಲಿ ಒಂದರಾಗಿರುವಂಥದ್ದು. ಮಾಹೇಂದ್ರಾಭ ಸೇ ದುರಗಾವಬೋಧ ಅಂತ ಕರೀತಾರೆ.
ಸಮುದ್ರವನ್ನ ಹಾರಲು ಹನುಮಂತ ಇದನ್ನ ಏರಿರುವಂಥದ್ದು, ಇದನ್ನ ಮೆಟ್ಟಿ ಅವನು ಹಾರಿರುವಂಥದ್ದು. ಅದರ ಬಹುಭಾಗ ಭೂಮಿಯಲ್ಲಿ ಅಡಗಿ ಹೋಯ್ತು. ಅಂದ್ರೆ ಅಷ್ಟು ಸಾಮರ್ಥ್ಯ, ಹನುಮಂತ ದೇವರ ಸಾಮರ್ಥ್ಯ ಅಪೂರ್ವವಾಗಿರುವಂಥದ್ದು. ಕನ್ಯಾಕುಮಾರಿಯ ಬಳಿ ಇಂದಿಗೂ ಸ್ವಲ್ಪ ಅದನ್ನ ಕಾಣಬಹುದು. ವಾದರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ಬಹಳ ಸುಂದರವಾಗಿ. ಇಷ್ಟೇ ಅಲ್ಲ, ಪರಶುರಾಮ ದೇವರ ವಿಶೇಷ ಸನ್ನಿಧಿಗೆ ಪಾತ್ರವಾಗಿರುವಂತಹ ಪರ್ವತ ಅದು ಈ ಮಾಹೇಂದ್ರ ಮಲಯ ಅಂತ ಇದೆ. ಇದು ಬಹಳ ಜನಕ್ಕೆ ಗೊತ್ತಿರುವಂತಹದ್ದೇನಪ್ಪಾ ಅಂದ್ರೆ ಅದನ್ನೇ ಇಲ್ಲಿ ಹೇಳ್ತಾರೆ, ಮಲಯ ಮಾರುತ ಅಂತ ಕರೀತಾರೆ. ಅಂದ್ರೇನು, ಆ ಮಲಯ ಪರ್ವತದಲ್ಲಿ ಬೀಸುವಂತಹ ಗಾಳಿ ಇದೆ ಅಲ್ಲ, ಅದು ಭಾರೀ ಶ್ರೇಷ್ಠವಾಗಿರುವಂಥದ್ದು. ಶ್ರೀಗಂಧಕ್ಕೆ ಹೆಸರಾಗಿರುವಂತಹ ಅಪೂರ್ವ ಪರ್ವತ. ಅಲ್ಲೆಲ್ಲ ಸ್ತ್ರೀಯರು ನಾವು ಅಡಿಗೆ ಮಾಡಬೇಕಾದ್ರೆ ಕಟ್ಟಿಗೆಯನ್ನು ಹಚ್ತೀವಲ್ಲ, ಹಂಗೆ ಶ್ರೀಗಂಧದ ಕಟ್ಟಿಗೆಯನ್ನು ಹಚ್ತಾರಂತೆ ನಾನು ಕೇಳಿದ್ದೇನೆ ಹಿರಿಯರಿಂದ. ಅಷ್ಟು ಪ್ರಖ್ಯಾತವಾಗಿರುವಂಥದ್ದು ಈ ಮಲಯ ಪರ್ವತ, ಅಪೂರ್ವವಾಗಿರುವಂಥದ್ದು. ಮತ್ತು ಅಲ್ಲಿ ಬೀಸುವಂತಹ ಗಾಳಿ ಇದೆ ಅಲ್ಲ, ಅದಕ್ಕೆ ಮಲಯ ಮಾರುತ ಅಂತ ಕರೀತಾರೆ. ಇನ್ನು ವಿಂಧ್ಯ ಅಂತ ಇದೆ, ಹಿಮಾಲಯದ ಬಳಿಕ ದೊಡ್ಡದಾಗಿರುವಂತಹ ಅಪೂರ್ವವಾದ ಪರ್ವತ ಶ್ರೇಣಿ. ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಮಧ್ಯದಲ್ಲಿ ಪ್ರತ್ಯೇಕ ಮಾಡುವಂಥದ್ದು, ಅಷ್ಟು ಎತ್ತರವಾಗಿರುವಂಥದ್ದು. ನರ್ಮದಾ ಮತ್ತು ಅನೇಕ ನದಿಗಳ ಉಗಮ ಸ್ಥಾನವಾಗಿರುವಂಥದ್ದು. ಅಗಸ್ತ್ಯರ ಶಿಷ್ಯ ಇವ ವಿಂಧ್ಯ. ಅಗಸ್ತ್ಯರಿಂದಾಗಿ ಅದು ಬೆಳೆಯೋದು ಕಡಿಮೆ ಆಯ್ತು. ಶಿಷ್ಯನಿಗೆ ಹೇಳಿದ್ರು, ಬೆಳಿಬೇಡಪ್ಪ, ನೀ ಬೆಳೆದ್ರೆ ಹಿಂದೆ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಜನಗಳಿಗೆ. ಎಲ್ಲ ಜನ ಹೋಗಿ ಗುರುಗಳ ಮಾತನ್ನ ಕೇಳ್ತಾನೆ ಅಂತ ಹೇಳಿದ್ದಕ್ಕೆ ಆ ಗುರುಗಳ ಆಜ್ಞೆಯಂತೆ ವಿಂಧ್ಯ ಸ್ಥಗಿತನಾಗಿತ್ತು. ಅಂದ್ರೆ ಬೆಳೆಯದೆ ಹಂಗೇ ಕೂತಿರು, ನಾ ಬರೋ ತನಕ ಅಂದ್ರು ಈ ಕಡೆ ಬಂದ್ಬಿಟ್ರು ದಕ್ಷಿಣ ಭಾರತಕ್ಕೆ. ಅಗಸ್ತ್ಯರು ಮಾಡಿರುವಂತಹ ದೊಡ್ಡದಾಗಿರುವಂತಹ ಅನುಗ್ರಹ ನಮ್ಮ ಮೇಲೆ. ಇಂತಹ ವಿಂಧ್ಯ ಪರ್ವತದ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು ಪರ್ವತಗಳಿದ್ದಾವೆ, ಅದರ ವರ್ಣನೆಯನ್ನ ನಾಳೆ ನೋಡೋಣ.